ತಮಿಳು ನಟ ವಿಜಯ್ ಅಭಿನಯದ ಜನನಾಯಕನಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಇವತ್ತು ತನ್ನದೇ ಆದೇಶವನ್ನು ರದ್ದುಗೊಳಿಸಿರೋದು ಮದ್ರಾಸ್ ಹೈಕೋರ್ಟ್. ತಕ್ಷಣ ಸೆನ್ಸಾರ್ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ ಈ ಹಿಂದೆ ಆದೇಶ ಮಾಡಿದ್ದು ಏಕಸದಸ್ಯ ಪೀಠ. ಇದನ್ನು ಪ್ರಶ್ನಿಸಿ ಮೇಲ್ಮನವಿ ಹಾಕಿದ್ದದ್ದು ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ. ಇಂದು ಹಿಂದಿನ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದ ವಿಭಾಗೀಯ ಪೀಠ. ಅಲ್ಲದೆ ಹೊಸದಾಗಿ ವಿಚಾರಣೆ ಮಾಡಬೇಕು ಅಂತ ಕೂಡ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಇದರಿಂದ ಜನನಾಯಕನ್ ಸಿನಿಮಾ ಇದೆಯಲ್ಲ, ಸದ್ಯಕ್ಕಂತೂ ಇದು ಬಿಡುಗಡೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ವಿವಾದ ಯಾಕೆ ಅಂದರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅಭಿನಯಿಸಿರೋದು ಈ ಸಿನಿಮಾದಲ್ಲಿ. ನಾಯಕ ನಟನಾಗಿ ಅವರ ಕೊನೆ ಸಿನಿಮಾ ಅಂತಲೇ ಹೇಳ್ತಾ ಇದ್ದಾರೆ. ಈ ಕಡೆ ಎಲೆಕ್ಷನ್ ಇದೆ, ಈ ಕಡೆ ಇದೇ ವ್ಯಕ್ತಿಯ ಸಿನಿಮಾ ಕೂಡ ರಿಲೀಸ್ ಆಗಿಬಿಟ್ರೆ ಆ ಮನುಷ್ಯನಿಗೆ ಪ್ರಚಾರ ಸಿಗಬಹುದು ಅಂತಾನೋ, ಇನ್ನೂ ಫೇಮಸ್ ಆಗಿಬಿಡಬಹುದು ಅಂತಾನೋ, ಚಿತ್ರ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಬಹುದು ಅಂತಾನೋ, ಅಥವಾ ಇದು ಯಾವುದು ಅಲ್ಲಪ್ಪ, ಆ ಚಿತ್ರ ಸದ್ಯಕ್ಕೆ ಬಿಡುಗಡೆ ಆಗುವ ಮೆರಿಟನ್ನೇ ಹೊಂದಿಲ್ಲ, ಇದು ಬಿಡುಗಡೆ ಆಗಲಿಕ್ಕೆ ಲಾಯಕ್ಕಿಲ್ಲ ಅಂತಾನೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಈ ಸಿನಿಮಾಗೆ ಒಂಥರ ತಡೆ ಬರ್ತಾನೆ ಇದೆ. ಈ ವಿಜಯ್ ರಾಜಕೀಯ ಪ್ರವೇಶ ಮಾಡಿರೋದ್ರಿಂದ ಮುಂದೆ ನಟನೆ ಮಾಡಲ್ಲ ಅಂತ ಹೇಳ್ತಾರೆ. ಇದರಿಂದ ಈ ಚಿತ್ರ ವಿಜಯ್ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಮೂಡಿಸ್ತಾ ಇದೆ. ಈ ಸಿನಿಮಾಗೆ ಇಲ್ಲಿವರೆಗೂ ಅಂತೂ ಬಿಡುಗಡೆ ಭಾಗ್ಯ ಸಿಗ್ತಾ ಇಲ್ಲ. ಇದೇ ಜನವರಿ 9ಕ್ಕೆ ಸಿನಿಮಾ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿತ್ತು. ಆದರೆ ಸೆನ್ಸಾರ್ ಪ್ರಮಾಣ ಪತ್ರ ಸಿಗದ ಕಾರಣ ರಿಲೀಸ್ ಲೇಟ್ ಆಗ್ತಾ ಇದೆ. ಹಾಗೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದು ಪದೇ ಪದೇ ದಿನಾಂಕ ಮುಂದೂಡಿಕೆ ಆಗ್ತಾ ಇದೆ. ಎಲೆಕ್ಷನ್ ಘೋಷಣೆ ಆಗುವುದರ ಒಳಗಡೆ ಸಿನಿಮಾ ರಿಲೀಸ್ ಆಗಬೇಕು. ಇಲ್ಲದೇ ಇದ್ದರೆ ಸಿನಿಮಾ ಬಿಡುಗಡೆಗೆ ಇನ್ನೂ ಒಂದಷ್ಟು ಅಡೆತಡೆ ಎದುರಾಗುತ್ತೆ.